ನಮಸ್ಕಾರ. ರಿಚರ್ಡ್ ಕಾರ್ಲ್ಸನ್ ಅವರ ಅದ್ಭುತವಾದ ತತ್ವಗಳನ್ನು ಆಧರಿಸಿದ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಆಳವಾದ ಆದರೂ ನಮ್ಮೆಲ್ಲರ ದೈನಂದಿನ ಬದುಕಿಗೆ ಹತ್ತಿರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ, ದಿನನಿತ್ಯದ ಅತ್ಯಂತ ಸಾಮಾನ್ಯವಾದ ಸಣ್ಣಪುಟ್ಟ ಕ್ಷಣಗಳು ನಮಗೆ ಅರಿವಿಲ್ಲದೆಯೇ ನಮ್ಮ ನೆಮ್ಮದಿಯನ್ನ ಹೇಗೆ ಕದ್ದು ಬಿಡ್ತವೆ ಅನ್ನೋದು. ಬೆಳಗ್ಗೆಯಿಂದ ಸಂಜೆಯವರೆಗೆ ನಮ್ಮ ಮನಸ್ಸು ಅನೇಕ ಸಣ್ಣ ವಿಚಾರಗಳಿಗೆ ವಿಚಲಿತವಾಗ್ತಲೇ ಇರುತ್ತೆ ಅಲ್ವಾ? ಹಾಗಾಗಿ ಈ ನಿರಂತರವಾದ ಮಾನಸಿಕ ಗದ್ದಲವನ್ನ ತಡೆಯೋದು ಹೇಗೆ ಮತ್ತು ನಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಇಡೀ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಬಲವಾದ ಉದಾಹರಣೆಯಿಂದ ಶುರು ಮಾಡೋಣ. ನಮ್ಮ ಮನಸ್ಸನ್ನ ಭಾವನಾತ್ಮಕ ಶಕ್ತಿಯಿಂದ ತುಂಬಿರೋ ಒಂದು ಸುಂದರವಾದ ಪಾತ್ರೆ ಅಂತ ಕಲ್ಪಿಸ್ಕೊಳ್ಳಿ. ಈ ಪಾತ್ರೆಗೆ ಭೂಕಂಪನೋ ಅಥವಾ ಬಿರುಗಾಳಿಯಂತಹ ದೊಡ್ಡ ವಿಪತ್ತುಗಳು ಬಂದು ಒಡೆದೋಗಿ ಶಕ್ತಿ ಕಳ್ಕೊಳ್ಳೋದಿಲ್ಲ. ಬದಲಾಗಿ ದೈನಂದಿನ ಸಣ್ಣಪುಟ್ಟ ಘರ್ಷಣೆಗಳಿಂದ ನಿರಂತರವಾಗಿ ಆಂತರಿಕ ಸೋರಿಕೆ ಆಗ್ತಾನೇ ಇರುತ್ತೆ. ಅಂದ್ರೆ ಸಣ್ಣಪುಟ್ಟ ತೊಂದರೆಗಳನ್ನ ಜೀವನದ ಅತೀ ದೊಡ್ಡ ಬೆದರಿಕೆಗಳಂತೆ ನಾವು ಭಾವಿಸಿದಾಗ ನಮ್ಮ ಮಾನಸಿಕ ಶಕ್ತಿ ಸದ್ದಿಲ್ಲದೆ ಖಾಲಿಯಾಗ್ತಾ ಹೋಗುತ್ತೆ. ಇದನ್ನೇ ನಾವು ಪ್ರತಿದಿನ ಅನುಭವಿಸುವ ಅದೃಶ್ಯ ಬಳಲಿಕೆ ಅಂತ ಕರೆಯೋದು. ಹಾಗಾದ್ರೆ ಈ ಭಾವನಾತ್ಮಕ ಪಾತ್ರೆಗೆ ರಂಧ್ರಗಳನ್ನು ಮಾಡೋ ಅಂಶಗಳು ಯಾವುವು ಅಂತ ನೋಡಿದ್ರೆ, ಅವು ಬೇರೇನೂ ಅಲ್ಲ, ನಾವು ಪ್ರತಿದಿನ ಎದುರಿಸುವ ಸಣ್ಣ ಪುಟ್ಟ ಕಿರಿಕಿರಿಗಳು. ಟ್ರಾಫಿಕ್ನಲ್ಲಿ ದಿಢೀರ್ನೆ ಯಾರಾದರೂ ಮುಂದೆ ಬರೋದು, ಆಫೀಸ್ನಲ್ಲಿ ಯಾವುದೋ ಒಂದು ಒರಟು ಇಮೇಲ್ ಓದೋದು, ಅಥವಾ ಕೆಲಸದ ಮಧ್ಯೆ ಇಂಟರ್ನೆಟ್ ಸ್ಲೋ ಆಗೋದು. ಇವೆಲ್ಲವೂ ನಮ್ಮ ಪಾತ್ರೆಗೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ನಮ್ಮ ಎನರ್ಜಿಯನ್ನ ಬರಿದು ಮಾಡಿಬಿಡ್ತವೆ. ಒಮ್ಮೆ ಯೋಚಿಸಿ, ಕೇವಲ ಒಂದು ನಿಧಾನವಾದ ವೈಫೈ ಕನೆಕ್ಷನ್ ಇಡೀ ದಿನದ ನೆಮ್ಮದಿಯನ್ನ ಹಾಳು ಮಾಡೋದು ಎಷ್ಟೊಂದು ಹಾಸ್ಯಾಸ್ಪದ ಅಲ್ವಾ? ಆದರೆ ಅರಿವಿಲ್ಲದೆಯೇ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅಸಮಾಧಾನಗೊಳ್ಳುವ ಒಂದು ಮಾನಸಿಕ ಚಟವನ್ನೇ ನಾವೆಲ್ಲರೂ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಸರಿ, ಈ ಭಾವನಾತ್ಮಕವಾಗಿ ಸೋರುತ್ತಿರುವ ಪಾತ್ರೆಯನ್ನ ಸರಿಪಡಿಸೋದು ಹೇಗೆ? ಇದಕ್ಕಾಗಿ ಕೆಲವು ಪ್ರಾಯೋಗಿಕ ಮಾನಸಿಕ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವ ಹಂತದ ಮಾರ್ಗದರ್ಶಿ ಇಲ್ಲಿದೆ. ಮೊದಲನೇ ಹೆಜ್ಜೆ, ಗದ್ದಲವನ್ನ ಗಮನಿಸಿ. ಎರಡನೇ ಹೆಜ್ಜೆ, ಅಹಂಕಾರವನ್ನ ಬಿಡಿ. ಮೂರನೇ ಹೆಜ್ಜೆ, ಸಮಯದ ದೃಷ್ಟಿಕೋನವನ್ನ ಬದಲಾಯಿಸಿ. ನಾಲ್ಕನೇ ಹೆಜ್ಜೆ, ಆಮೂಲಾಗ್ರ ಸ್ವೀಕಾರವನ್ನ ಅಳವಡಿಸಿಕೊಳ್ಳಿ. ಮತ್ತು ಅಂತಿಮವಾಗಿ 5ನೇ ಹೆಜ್ಜೆ, ಪ್ರತಿದಿನ ಆಂತರಿಕ ಶಾಂತಿಯನ್ನ ಕಾಪಾಡುವುದು. ಬನ್ನಿ, ಇವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಹೆಜ್ಜೆ, ಗದ್ದಲವನ್ನ ಗಮನಿಸೋದು. ಅಂದ್ರೆ ನಮ್ಮ ಈ ಅಸಮಾಧಾನಗೊಳ್ಳುವ ಚಟವನ್ನ ಗುರುತಿಸೋದು. ಆಧುನಿಕ ಜೀವನದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರೋ ನಮ್ಮ ಮೈಂಡ್ ಈ ಮಾನಸಿಕ ನಾಟಕಗಳಿಗೆ ಹೇಗೆ ಅಡಿಕ್ಟ್ ಆಗಿರುತ್ತೆ ಅನ್ನೋದನ್ನ ಅರ್ಥಕೊಳ್ಳೋದು ನಮ್ಮ ಮೊದಲನೇ ಪ್ರಮುಖ ಹೆಜ್ಜೆ. ದಿನ ಇನ್ನೂ ಅಧಿಕೃತವಾಗಿ ಶುರುವಾಗೋಕ್ಕೂ ಮುಂಚೆನೇ ಬೆಳಿಗ್ಗೆ ಎಚ್ಚರವಾದ ತಕ್ಷಣವೇ ನಾವೇನ್ ಮಾಡ್ತೀವಿ? ಕಣ್ಣು ತೆರೆದ ತಕ್ಷಣ ಫೋನ್ ತೆಗೆದು ನೋಡೋದು, ಇಮೇಲ್ಸ್ ಚೆಕ್ ಮಾಡೋದು, ಜೊತೆಗೆ ತಕ್ಷಣವೇ ಒಂದು ರೀತಿಯ ಮಾನಸಿಕ ಗದ್ದಲದಲ್ಲಿ ಮುಳುಗಿಬಿಡೋದು. ಇವತ್ತು ಮಾಡಬೇಕಾದ ಕೆಲಸಗಳ ಪಟ್ಟಿ, ನಿನ್ನೆಯ ಘರ್ಷಣೆಗಳ ನೆನಪು ಮತ್ತು ನಾಳೆಯ ಬಗ್ಗೆ ಅಕಾರಣ ಭಯಗಳನ್ನು ನಿರಂತರವಾಗಿ ಮೆಲುಕಾಕೋದು ನಮ್ಮೆಲ್ಲರ ದಿನಚರಿಯಾಗಿಬಿಟ್ಟಿದೆ. ಹಾಸಿಗೆಯಿಂದ ಏಳುವ ಮುನ್ನವೇ ನಮ್ಮ ಮನಸ್ಸು ಅಕ್ಷರಶಃ ಒಂದು ಯುದ್ಧಭೂಮಿಯಂತಾಗಿರುತ್ತೆ. ಇಂಥ ಗದ್ದಲಗಳೇ ನಮ್ಮ ಆಂತರಿಕ ಸೋರಿಕೆಗೆ ಮೊದಲ ಕಾರಣ. ಇಲ್ಲಿ ಕಾರ್ಲ್ಸನ್ ಒಂದು ಅದ್ಭುತವಾದ ಪಾಯಿಂಟ್ ಹೇಳ್ತಾರೆ. ಅವರು ಈ ನಮ್ಮ ಆತುರದ ಸ್ಥಿತಿಯನ್ನ ಪ್ರಶ್ನಿಸ್ತಾ ಕೇಳ್ತಾರೆ, ಮಾನವನ ಅನುಭವದ ಮೂಲಭೂತ ಸ್ಥಿತಿ ನಿಜಕ್ಕೂ ಶಾಂತವಾಗಿರ್ಬೇಕಲ್ವಾ? ಖಂಡಿತ ಹೌದು. ಎಷ್ಟೇ ದಿನನಿತ್ಯದ ಗದ್ದಲಗಳಿದ್ದೂ ಅದರ ಅಡಿಯಲ್ಲಿರುವ ನಮ್ಮ ನೈಸರ್ಗಿಕ ಸ್ಥಿತಿಯೇ ಶಾಂತತೆ. ಈ ಶಾಂತತೆಯನ್ನ ಮರಳಿ ಪಡೆಯುವುದು ಕೇವಲ ಒಂದು ಐಷಾರಾಮಿ ವಿಷಯವಲ್ಲ, ಅದು ನಮ್ಮ ಮೂಲಭೂತ ಅಗತ್ಯ. ಹಾಗಾಗಿ ನಮ್ಮ ಒಳಗಿನ ಓಟದ ವೇಗವನ್ನ ಸ್ವಲ್ಪ ಕಡಿಮೆ ಮಾಡೋದು ಬಹಳ ಮುಖ್ಯ. ಇನ್ನು ಎರಡನೇ ಹೆಜ್ಜೆ, ಅಹಂಕಾರವನ್ನು ಬಿಡಿ. ಅಂದ್ರೆ ತಾನೇ ಸರಿಯಂತ ವಾದಿಸುವುದಕ್ಕಿಂತ ಸಂತೋಷವಾಗಿರುವುದನ್ನ ಆರಿಸಿಕೊಳ್ಳುವುದು. ಸಣ್ಣಪುಟ್ಟ ಅಭಿಪ್ರಾಯಗಳಿಗಾಗಿ ಜಗಳವಾಡುವ, ನಿರಂತರವಾಗಿ ಸಮರ್ಥಿಸಿಕೊಳ್ಳುವ ಅಗತ್ಯವನ್ನ ಬಿಟ್ಟುಬಿಡುವುದೇ ಈ ಹಂತದ ಉದ್ದೇಶ. ನಾವೆಲ್ಲರೂ ಆಗಾಗ ನಾನು ಹೇಳಿದ್ದೇ ಸರಿ ಅಂತ ಪ್ರೂವ್ ಮಾಡೋಕ್ಕೋಗಿ ನಮ್ಮ ನೆಮ್ಮದಿಯನ್ನೇ ತ್ಯಾಗ ಮಾಡ್ತೀವಿ ಅಲ್ವಾ? ಇದು ಬರೀ ಅಹಂಕಾರದ ರಕ್ಷಣೆಯಷ್ಟೇ. ಇದು ಘರ್ಷಣೆಗಳಿಂದ ಕೂಡಿರುತ್ತೆ ಮತ್ತು ನಮ್ಮ ಎನರ್ಜಿಯನ್ನ ಸಂಪೂರ್ಣವಾಗಿ ಹೀರ್ಬಿಡುತ್ತೆ. ಮತ್ತೊಂದೆಡೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನ ಉಳಿಸ್ಕೊಳ್ಳಲು ಆ ವಿಷಯವನ್ನ ಸರಳವಾಗಿ ಬಿಟ್ಟುಬಿಡೋದು ಬಹಳ ಮುಖ್ಯ. ಯಾವುದೇ ಒಂದು ಅರ್ಥಹೀನ ವಾದವನ್ನ ಗೆಲ್ಲುವ ಪ್ರಯತ್ನ ನಮ್ಮ ಶಕ್ತಿಯ ಪಾತ್ರೆಗೆ ದೊಡ್ಡ ರಂಧ್ರವನ್ನ ಮಾಡುತ್ತೆ. ಅದರ ಬದಲು ವಿಷಯವನ್ನ ಬಿಟ್ಟುಬಿಡುವ ಮೂಲಕ ನಾವು ಶಾಂತಿಯುತವಾಗಿರಬಹುದು ಮತ್ತು ಹೊಸ ಶಕ್ತಿಯನ್ನ ತುಂಬಿಕೊಳ್ಳಬಹುದು. ಮುಂದಿನ ಹಂತ ಅಂದ್ರೆ 3ನೇ ಹೆಜ್ಜೆ, ಸಮಯದ ದೃಷ್ಟಿಕೋನವನ್ನ ಬದಲಾಯಿಸುವುದು. ನಮ್ಮ ಎಮೋಷನ್ಸ್ ತಾತ್ಕಾಲಿಕ ಅನುಭವಗಳನ್ನು ತುಂಬಾ ದೊಡ್ಡದಾಗಿ ತೋರಿಸಿದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. 1 ವರ್ಷದ ನಂತರ ಇದು ನನಗೆ ಮುಖ್ಯ ಅನ್ಸುತ್ತಾ? ಕೇವಲ ಈ ಒಂದೇ ಒಂದು ಪವರ್ಫುಲ್ ಪ್ರಶ್ನೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಮ್ಯಾಜಿಕ್ ಆದಂಗೆ ಆಗುತ್ತೆ.
ಲೇಟಾದ ಫ್ಲೈಟ್, ಆಫೀಸ್ನಲ್ಲಿ ಕೇಳಿಬಂದ ಸಣ್ಣ ಟೀಕೆ ಅಥವಾ ಟ್ರಾಫಿಕ್ ಜಾಮ್ನಂತಹ ದೈನಂದಿನ ಕಿರಿಕಿರಿಗಳಿಗೆ ಒಮ್ಮೆ ಈ ಪ್ರಶ್ನೆಯನ್ನ ಕೇಳಿ ನೋಡಿ. ಆ ಕ್ಷಣದ ಅಗಾಧವಾದ ಒತ್ತಡ ತಕ್ಷಣವೇ ಕರಗಿಹೋಗುತ್ತೆ. ದೈನಂದಿನ ಸೋರಿಕೆಯನ್ನು ತಡೆಯಲು ಇದೊಂದು ಅತ್ಯುತ್ತಮವಾದ ಮಾನಸಿಕ ತಂತ್ರ. ಹತಾಶೆಯ ಜೀವಿತಾವಧಿಯ ಈ ಟೈಮ್ಲೈನ್ ನೋಡಿದ್ರೆ ವಿಷಯ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಯಾವುದೇ ಒಂದು ಕಿರಿಕಿರಿಯಾದಾಗ ಆ ಕ್ಷಣಕ್ಕೆ ಅಂದ್ರೆ 0 ನಿಮಿಷದಲ್ಲಿ ಅದೇನೋ ಪ್ರಪಂಚವೇ ಮುಳುಗಿ ಹೋಗ್ತದೆ ಅನ್ನೋ ಹಾಗೆ ಅನ್ಸುತ್ತೆ. ಅದೇ ವಿಷಯ 1 ವಾರದ ನಂತರ ಸ್ವಲ್ಪ ಮಟ್ಟಿಗೆ ಮಾತ್ರ ನೆನಪಿರುತ್ತೆ. ಆದರೆ 1 ವರ್ಷದ ನಂತರ ಅದು ಸಂಪೂರ್ಣವಾಗಿ ಮರೆತೇ ಹೋಗಿರುತ್ತೆ. ಸಮಯವು ಈ ಕಿರಿಕಿರಿಗಳ ಸಣ್ಣತನವನ್ನ ನಮಗೆ ತೋರಿಸ್ಕೊಡುತ್ತೆ. ಸರಿಯಾದ ಸಮಯದ ದೃಷ್ಟಿಕೋನ ನಮ್ಮೊಳಗೆ ಶಾಂತತೆಯನ್ನ ಮರುಸ್ಥಾಪಿಸಿ ನಮ್ಮ ಶಕ್ತಿಯ ಪಾತ್ರೆಯಲ್ಲಿರುವ ಸೋರಿಕೆಯನ್ನ ತಕ್ಷಣವೇ ಮುಚ್ಚಿಬಿಡುತ್ತೆ. ನೋಡಿ, ಇಲ್ಲಿಯವರೆಗೂ ನಾವು ಚರ್ಚಿಸಿದ ಅಂಶಗಳನ್ನ ಗಮನಿಸಿದ್ರೆ ನಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ನಾವೊಂದು ಅದ್ಭುತವಾದ ಟೂಲ್ ಕಿಟ್ ಅನ್ನೇ ರೆಡಿ ಮಾಡ್ಕೊತಿದ್ದೀವಿ ಅಲ್ವಾ? ಮಾನಸಿಕ ಗದ್ದಲಕ್ಕೆ ರಿಯಾಕ್ಟ್ ಮಾಡೋ ಬದಲು ಅದನ್ನ ಕೇವಲ ಗಮನಿಸೋದು, ಅರ್ಥಹೀನ ವಾದಗಳನ್ನ ಬಿಟ್ಟುಬಿಡೋದು ಮತ್ತು 1 ವರ್ಷದ ದೃಷ್ಟಿಕೋನದ ಪರೀಕ್ಷೆಯನ್ನ ಅಪ್ಲೈ ಮಾಡೋದು, ಇವೆಲ್ಲವೂ ಅನಗತ್ಯ ಆಂತರಿಕ ಸೋರಿಕೆಯನ್ನ ತಡೆಯಲು ನಾವು ಬಳಸಬಹುದಾದ ಶಕ್ತಿಶಾಲಿ ಉಪಕರಣಗಳು. ಈಗ 4ನೇ ಹೆಜ್ಜೆ, ಆಮೂಲಾಗ್ರ ಸ್ವೀಕಾರವನ್ನ ಅಳವಡಿಸಿಕೊಳ್ಳೋದು. ಅಂದ್ರೆ ಷರತ್ತುಬದ್ಧ ಸಂತೋಷವನ್ನ ಬಿಟ್ಬಿಡೋದು. ಜೀವನ ಸಂಪೂರ್ಣವಾಗಿ ಪರಿಪೂರ್ಣವಾದಾಗ ಮಾತ್ರ ನೆಮ್ಮದಿ ಸಿಗುತ್ತೆ ಅಂತ ಕಾಯುವ ನಮ್ಮ ಆಂತರಿಕ ಆತುರವನ್ನ ನಿಲ್ಸೋದೇ ಇಲ್ಲಿನ ಮುಖ್ಯ ಗುರಿ. ನಾವೆಲ್ಲರೂ ಆಗಾಗ್ಗೆ ಈ ಷರತ್ತುಬದ್ಧ ಸಂತೋಷದ ಬಲೆಗೆ ಬಿದ್ದುಬಿಡ್ತೀವಿ. ಈ ಪ್ರಾಜೆಕ್ಟ್ ಮುಗಿದ ಮೇಲೆ ನಾನು ಆರಾಮಾಗಿರ್ತೀನಿ ಅಂತ ಅನ್ಕೊಳ್ತೀವಿ. ಆದ್ರೆ ಅದು ಮುಗಿದ ತಕ್ಷಣ ಮತ್ತೊಂದು ಹೊಸ ಪ್ರಾಜೆಕ್ಟ್ ಶುರುವಾಗುತ್ತೆ. ಜೀವನ ಸಂಪೂರ್ಣವಾಗಿ ಸೆಟಲ್ ಆದಾಗ ಮಾತ್ರ ರಿಲ್ಯಾಕ್ಸ್ ಆಗ್ಬೋದು ಅಂತ ನಂಬಿ ಶಾಂತಿಯನ್ನ ಮುಂದೂಡುತ್ತಲೇ ಇರ್ತೀವಿ. ಆದರೆ ವಾಸ್ತವ ಏನಂದ್ರೆ ಹೊಸ ಸಮಸ್ಯೆಗಳು ಯಾವಾಗಲೂ ಬರ್ತಾನೇ ಇರ್ತವೆ. ಹಾಗಾಗಿ ಎಲ್ಲವೂ ಸರಿಯಾದ ಮೇಲೆ ನೆಮ್ಮದಿಯಾಗಿರ್ತೀನಿ ಅನ್ನೋ ಬದಲು ಈ ಅಪೂರ್ಣ ವಾಸ್ತವದೊಳಗೆಯೇ ನಾವು ಶಾಂತಿಯನ್ನ ಈಗ್ಲೇ ಈ ಕ್ಷಣದಲ್ಲೇ ಅಭ್ಯಾಸ ಮಾಡಬೇಕು. ಇಲ್ಲಿ ಒಂದು ಪ್ರಮುಖ ವಿಷಯ ನೆನಪಿನಿಡಬೇಕು. ಸ್ವೀಕಾರ ಅಂದ್ರೆ ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳೋದಲ್ಲ ಅಥವಾ ಸೋಲೊಪ್ಕೊಳ್ಳೋದಲ್ಲ. ಸ್ವೀಕಾರ ಅಂದ್ರೆ ಯಾವುದೇ ಪರಿಸ್ಥಿತಿಗೆ ರಿಯಾಕ್ಟ್ ಮಾಡೋಕೆ ಮುಂಚೆ ವಾಸ್ತವ ಹೇಗಿದೆಯೋ ಹಾಗೇ ಒಪ್ಕೊಳ್ಳೋದು. ಈ ವಾಸ್ತವದೊಂದಿಗಿನ ನಮ್ಮ ಮಾನಸಿಕ ವಾದವನ್ನ ನಿಲ್ಲಿಸಿದಾಗ ಅನಗತ್ಯವಾಗಿ ಪೋಲಾಗ್ತಿದ್ದ ಆಂತರಿಕ ಶಕ್ತಿ ತಕ್ಷಣವೇ ನಮ್ಮ ಪಾತ್ರೆಗೆ ಹಿಂದಿರುಗುತ್ತೆ. ವಾಸ್ತವವನ್ನ ಒಪ್ಕೊಂಡಾಗ ಮಾತ್ರ ಅರ್ಥಪೂರ್ಣವಾಗಿ ಶಾಂತವಾಗಿ ಪ್ರತಿಕ್ರಿಯಿಸಲು ಸಾಧ್ಯ. ಅಂತಿಮವಾಗಿ 5ನೇ ಹೆಜ್ಜೆ, ಪ್ರತಿದಿನ ಆಂತರಿಕ ಶಾಂತಿಯನ್ನ ಕಾಪಾಡೋದು. ಅಂದ್ರೆ ನಮ್ಮ ಶಕ್ತಿಯ ನಿರ್ವಹಣೆಯನ್ನೇ ಒಂದು ಜೀವನ ಶೈಲಿಯಾಗಿ ಮಾಡಿಕೊಳ್ಳೋದು. ಈ ಎಲ್ಲ ಹಂತಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಇದರ ಸಂಪೂರ್ಣ ಸಾರಾಂಶ ಎನರ್ಜಿ ಮ್ಯಾನೇಜ್ಮೆಂಟ್ ಅಂತ ನಮಗೆ ಸ್ಪಷ್ಟವಾಗುತ್ತೆ. ಪ್ರತಿದಿನ ನಮ್ಮ ಭಾವನಾತ್ಮಕ ಶಕ್ತಿ ಎಲ್ಲಿಗೆ ಹೋಗ್ತಿದೆ ಅಂತ ನಾವು ಸ್ವಲ್ಪ ಗಂಭೀರವಾಗಿ ಯೋಚಿಸಬೇಕು. ನಮ್ಮ 40% ಶಕ್ತಿ ಕೇವಲ ಸಣ್ಣಪುಟ್ಟ ಕಿರಿಕಿರಿಗಳು ಮತ್ತು ಓವರ್ ಥಿಂಕಿಂಗ್ನಲ್ಲಿ ವ್ಯರ್ಥವಾಗ್ತದೆ. ಇನ್ನೊಂದು 30% ಶಕ್ತಿ ಅನಗತ್ಯ ಅಹಂಕಾರದ ಘರ್ಷಣೆಗಳಲ್ಲಿ ಕಳೆದುಹೋಗ್ತದೆ. ನಮ್ಮ ಶಕ್ತಿಯನ್ನ ರಸ್ತೆಯಲ್ಲಿ ಸಿಗೋ ಅಪರಿಚಿತರಿಗೆ ಮತ್ತು ಟ್ರಾಫಿಕ್ ಕಿರಿಕಿರಿಗಳಿಗೆ ಫ್ರೀಯಾಗಿ ಕೊಡೋ ಬದಲು ಅದನ್ನು ನಮ್ಮ ಕೆಲಸ, ಕುಟುಂಬ ಮತ್ತು ಅರ್ಥಪೂರ್ಣ ಉಪಸ್ಥಿತಿಯಲ್ಲಿ ಇನ್ವೆಸ್ಟ್ ಮಾಡೋದನ್ನ ಪ್ರಜ್ಞಾಪೂರ್ವಕವಾಗಿ ಕಲಿಯಬೇಕು. ನಮ್ಮೊಳಗಿನ ಶಾಂತತೆಯನ್ನ ಮರಳಿ ಪಡೆಯೋದು ಅಂದ್ರೆ ಅದೇನೋ ರಾತ್ರೋರಾತ್ರಿ ನಡೆಯುವ ಮ್ಯಾಜಿಕ್ ಅಲ್ಲ, ಅಥವಾ ಬೃಹತ್ ರೂಪಾಂತರವೂ ಅಲ್ಲ. ಬದಲಾಗಿ ಇದು ತಾಳ್ಮೆಯ ಸಣ್ಣ ಕ್ಷಣಗಳು ಮತ್ತು ಪರಿಸ್ಥಿತಿಯನ್ನ ದೊಡ್ಡದು ಮಾಡದಿರುವ ನಿರ್ಧಾರಗಳಂತಹ ಸಣ್ಣಪುಟ್ಟ ದೈನಂದಿನ ಅಭ್ಯಾಸ. ಪ್ರತಿದಿನ ಪ್ರತಿ ಘಳಿಗೆಯಲ್ಲಿ ನಮ್ಮ ಮನಸ್ಸನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದರ ಆಧಾರದ ಮೇಲೆಯೇ ನಮ್ಮ ಆಂತರಿಕ ಶಾಂತಿ ನಿರ್ಧಾರವಾಗುತ್ತೆ. ದೊಡ್ಡೊಡ್ಡ ಬದಲಾವಣೆಗಳಿಗಿಂತ ಈ ಸಣ್ಣ ಸತತ ಹೆಜ್ಜೆಗಳೇ ಇಲ್ಲಿ ಅತಿ ಮುಖ್ಯ. ಈ ಮಾತುಗಳನ್ನೊಮ್ಮೆ ಗಮನಿಸಿ. ಜೀವನದ ಹೆಚ್ಚಿನ ಒತ್ತಡ ಬರೋದು ದೊಡ್ಡ ವಿಪತ್ತುಗಳಿಂದ ಅಲ್ಲ, ಬದಲಾಗಿ ನಾವು ಅನಗತ್ಯವಾಗಿ ದೊಡ್ಡದು ಮಾಡುವ ಸಣ್ಣ ಕ್ಷಣಗಳಿಂದ. ಪ್ರತಿಯೊಂದು ಅನಾನುಕೂಲತೆಯನ್ನು ಭಾವನಾತ್ಮಕ ತುರ್ತು ಸ್ಥಿತಿಯನ್ನಾಗಿ ಮಾಡುವುದನ್ನು ನಾವು ಎಂದು ನಿಲ್ಲಿಸ್ತೇವೋ ಅಂದೇ ಶಾಂತಿಯ ಕಲೆ ಪ್ರಾರಂಭವಾಗುತ್ತದೆ. ಹೌದು, ನಮ್ಮ ಆಂತರಿಕ ಶಾಂತಿ ಅನ್ನೋದು ಅಜಾಗರೂಕತೆಯಿಂದ ವ್ಯರ್ಥ ಮಾಡಲು ಸಾಧ್ಯವಾಗದಷ್ಟು ಅತ್ಯಂತ ಅಮೂಲ್ಯವಾದದ್ದು ಅನ್ನೋದನ್ನ ಇದು ಬಹಳ ಸುಂದರವಾಗಿ ಹೇಳುತ್ತೆ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಮಗೆ ನಾವೊಂದು ಪ್ರಶ್ನೆ ಕೇಳಿಕೊಳ್ಳೋಣ. ನಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಲು ಇವತ್ತು ಯಾವ ಸಣ್ಣ ಕಿರಿಕಿರಿಯನ್ನ ದೊಡ್ಡದು ಮಾಡದೆ ನಾವು ಹಾಗೇ ಬಿಟ್ಬಿಡ್ಬೋದು? ದೈನಂದಿನ ಯಾವ ಅಡಚಣೆಗಳಿಗೆ ರಿಯಾಕ್ಟ್ ಮಾಡದೆ ಕೇವಲ ಗಮನಿಸಿ ಸುಮ್ಮನೆ ಬಿಡ್ಬೋದು? ನಮ್ಮ ಶಕ್ತಿಯ ಪಾತ್ರೆಯಲ್ಲಿನ ಆಂತರಿಕ ಸೋರಿಕೆಯನ್ನು ನಿಲ್ಲಿಸಲು ಈ ದೈನಂದಿನ ಬದ್ಧತೆ ನಮಗೆ ಖಂಡಿತ ಬೇಕು. ಇದೇ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಈ ಪ್ರಯಾಣವನ್ನ ಮುಗಿಸೋಣ. ಆಂತರಿಕ ಸೋರಿಕೆಯನ್ನು ತಡೆಯಿರಿ ಮತ್ತು ಯಾವಾಗಲೂ ಶಾಂತಿಯನ್ನೇ ಆರಿಸಿಕೊಳ್ಳಿ.